ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿ 5ನೇ ತರಗತಿ ಪ್ರಥಮ ಭಾಷಾ ಪಠ್ಯಪುಸ್ತಕದಲ್ಲಿರುವ ಪದಗಳ ಅರ್ಥ ಮತ್ತು ಕವಿ ಪರಿಚಯವನ್ನು ನೋಡೋಣ ಸ್ನೇಹಿತರೆ. ಇದು ಭಾಗ 1. ಸ್ನೇಹಿತರೆ, ಈ ತರಗತಿ FDA, SDA, PDO, PAO ಮತ್ತು GPSTR ಈ ಒಂದು ಪರೀಕ್ಷೆಗಳಿಗೆ ತುಂಬ ಸಹಾಯಕ ಅಂತಲೇ ಹೇಳ್ತೀನಿ. ಮೊದಲು ಗದ್ಯ ಭಾಗದಲ್ಲಿ ನೋಡೋಣ. ಗದ್ಯ ಭಾಗದ ಮೊದಲನೆಯ ಗದ್ಯ, ಒಟ್ಟಿಗೆ ಬಾಳುವ ಆನಂದ. ಒಟ್ಟಿಗೆ ಬಾಳುವುದರಿಂದ ಸಿಗುವಂಥ ಆನಂದ ಏನು ಎಂಬುದನ್ನು ಈ ಪಾಠದಲ್ಲಿ ವಿವರಿಸ್ತಾ ಹೋಗಿದ್ದಾರೆ. ಇದು ಜನಪದ ಕಥೆ. ಈ ಪಾಠದ ಪ್ರವೇಶವನ್ನು ನೋಡೋದಾದರೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಡುವೆ ಇರುವ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರನ್ನು ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ ಅಂತ ಇದು ಪ್ರಾರಂಭವಾಗ್ತಿದೆ. GPSTR ಅಂತ ಪರೀಕ್ಷೆಯಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಇಂಥ ಒಂದು ಗಾದೆ ಮಾತುಗಳು ಉಪಯುಕ್ತ ಆಗತ್ತೆ ಸ್ನೇಹಿತರೆ. ಪದಗಳ ಅರ್ಥ: ಕಂಟಕ ಅಂದರೆ ಕೇಡು ಮತ್ತು ವಿಪತ್ತು. ಜಗಳ ಇದು ಕಲಹ. ಜಂಬ ಅಂದರೆ ಗರ್ಭ, ವನ ಆಡಂಬರ ಆಗುತ್ತೆ. ನೇಗಿಲು ಇದು ಭೂಮಿಯನ್ನು ಉಳುವ ಸಾಧನವಾಗಿದೆ. ರೈತ ಬೇಸಾಯ ಮಾಡುವವನು. ವಿಭೂತಿ ಭಸ್ಮ ಮತ್ತು ಬೂದಿ. ಹಿಕ್ಕೆ ಅಂದರೆ ಹಕ್ಕಿಗಳ ಮಲ. ಇದರ ಜೊತೆಗಿನ ವ್ಯಾಕರಣಾಂಶವನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು 5ನೇ ತರಗತಿಯಲ್ಲಿರುವಂಥ ಸಣ್ಣ ಪುಟ್ಟ ವ್ಯಾಕರಣಾಂಶವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ವ್ಯಾಕರಣಾಂಶದಲ್ಲಿ ಮೊದಲಿಗೆ ವರ್ಣಮಾಲೆಗಳ ಬಗ್ಗೆ ನೋಡೋಣ. ವರ್ಣಮಾಲೆಗಳು, ಒಟ್ಟು ಕನ್ನಡದ ವರ್ಣಮಾಲೆಗಳು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಯುತ್ತೇವೆ. ವರ್ಣಮಾಲೆಯಲ್ಲಿ 3 ವಿಧಗಳನ್ನ ನೋಡ್ತೀವಿ. ಮೊದಲನೇದು ಸ್ವರಾಕ್ಷರಗಳು, ಎರಡನೇದು ವ್ಯಂಜನಾಕ್ಷರಗಳು, ಮೂರನೇದು ಯೋಗವಾಹಗಳು. ಒಟ್ಟು 3 ವಿಧಗಳನ್ನ ನೋಡ್ತೀವಿ ಸ್ನೇಹಿತರೆ. ಮತ್ತೆ ಇವುಗಳಲ್ಲಿ ವಿಧಗಳನ್ನ ನೋಡ್ತೀವಿ. ಸ್ವರಾಕ್ಷರಗಳು, ಇದರಲ್ಲಿ ಮತ್ತೆ 2 ವಿಧಗಳನ್ನ ನೋಡ್ತೀವಿ ಸ್ನೇಹಿತರೆ. ಸ್ವರಾಕ್ಷರ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳಾಗ್ತವೆ. ಇವು ಒಟ್ಟು ನಾವು 13 ಅಕ್ಷರಗಳನ್ನ ಕಾಣ್ತೀವಿ. ಇಲ್ಲಿ ಈ ಪ್ರಶ್ನೆ ಕೂಡ ಆಗ್ಬೋದು, ಸ್ವರಾಕ್ಷರಗಳು ಎಷ್ಟು, ವ್ಯಂಜನಾಕ್ಷರಗಳು ಎಷ್ಟು ಅಂತ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಮತ್ತು ಸ್ವರಾಕ್ಷರದಲ್ಲಿ ನಾವು 2 ವಿಧಗಳನ್ನ ನೋಡ್ತೀವಿ. ಒಂದನೇದು ಹ್ರಸ್ವ ಸ್ವರ, ಎರಡನೇದು ದೀರ್ಘ ಸ್ವರ. ಹ್ರಸ್ವ ಸ್ವರ ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ದೀರ್ಘ ಸ್ವರ ಅಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು. ಅವು ಉದಾಹರಣೆಗೆ ಇಲ್ಲಿ ನೋಡಿ ಸ್ನೇಹಿತರೆ, ನೋಡ್ಕೊಂಬಿಡಿ. ಮುಂದೆ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳಾಗ್ತವೆ. ಒಟ್ಟು ವ್ಯಂಜನಾಕ್ಷರಗಳು 34 ಸ್ನೇಹಿತರೆ. ಮತ್ತೆ ನಾವು ವ್ಯಂಜನಾಕ್ಷರದಲ್ಲಿ 2 ವಿಧಗಳನ್ನ ನೋಡ್ತೀವಿ. ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದ ಕೋಷ್ಟಕ ಇಲ್ಲಿದೆ ನೋಡಿ ಸ್ನೇಹಿತರೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಒಟ್ಟು 25 ಅಕ್ಷರಗಳನ್ನ ಕಾಣ್ತೀವಿ ನಾವು ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ. ಈ ಒಂದು ಕೋಷ್ಟಕವನ್ನು ಯಾವ ರೀತಿ ತಯಾರಿಸಿದ್ದಾರೆ ಅಂದರೆ, ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ಇವನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಈ ಒಂದು ವರ್ಗೀಯ ವ್ಯಂಜನಾಕ್ಷರದಲ್ಲಿ ಮತ್ತೆ 3 ಪ್ರಕಾರವನ್ನು ನೋಡ್ತೀವಿ ನಾವು. ಮೊದಲನೇದು ಅಲ್ಪ ಪ್ರಾಣಾಕ್ಷರಗಳು. ಅಲ್ಪ ಪ್ರಾಣಾಕ್ಷರ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅಲ್ಪ ಪ್ರಾಣಾಕ್ಷರಗಳಾಗ್ತವೆ. ಇವು ಅಲ್ಪ ಪ್ರಾಣಾಕ್ಷರಗಳು. ಆಮೇಲೆ ಇನ್ನು 2ನೇ ಭಾಗ ಮಹಾಪ್ರಾಣಾಕ್ಷರಗಳನ್ನ ನೋಡ್ತೀವಿ. ಹೆಚ್ಚು ಉಸಿರಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳಂತ ಕರಿತೀವಿ ಸ್ನೇಹಿತರೆ. ಉದಾಹರಣೆಗೆ ಇಲ್ಲಿದೆ ನೋಡಿ ಮಹಾಪ್ರಾಣಾಕ್ಷರಗಳು. ಮೂರನೇದು ಅನುನಾಸಿಕಾಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಅನುನಾಸಿಕಾಕ್ಷರಗಳಾಗ್ತವೆ ಸ್ನೇಹಿತರೆ. ಉದಾಹರಣೆಗೆ ಇವು. ಎರಡನೇದು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನ ಯಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು. ಉದಾಹರಣೆಗೆ ಈ ಅಕ್ಷರಗಳು. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ. ಆದ್ದರಿಂದ ಇವನ್ನೇ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಯೋಗವಾಹಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗು ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗುವ, ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಯೋಗವಾಹದಲ್ಲಿ ಮತ್ತೆ ನಾವು 2 ವಿಧಾನ ನೋಡ್ತೀವಿ. ಮೊದಲೇದು ಅನುಸ್ವರ, ಎರಡನೇದು ವಿಸರ್ಗ. ಅನುಸ್ವರ ಮತ್ತು ವಿಸರ್ಗಕ್ಕೆ ಉದಾಹರಣೆ ಪದಗಳು ಇಲ್ಲಿ ಸಿಂಹ ಮತ್ತು ದುಃಖ. ಮುಂದಿನ ಪಾಠ ನದಿಯ ಅಳಲು. ಇದು ಸಮಿತಿಯ ರಚನೆ. ಮತ್ತು ಪಾಠ ಪ್ರವೇಶವನ್ನು ನೋಡೋದಾದರೆ, ನಾವು ಇಂದು ನೀರಿನ ಮೂಲಗಳಾದ ಕೆರೆ, ಬಾವಿ, ನದಿ ಮೊದಲಾದವುಗಳನ್ನ ಸರಿಯಾದ ರೀತಿಯಲ್ಲಿ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ. ಇವತ್ತಿನ ಒಂದು ಪರಿಸರ ನೋಡ್ತಾ ಇದ್ದರೆ ತುಂಬ ಕಲುಷಿತವಾದಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು, ಗಾಳಿಯನ್ನು ನಾವು ನೋಡ್ತೀವಿ. ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರ ಎದುರಾಗುತ್ತಿದೆ. ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯವಾಗಿದೆ. ಪದಗಳ ಅರ್ಥ: ಅಂತರ್ಧಾನ ಅಂದರೆ ಕಣ್ಮರೆಯಾಗು, ಮಾಯವಾಗು. ಅನಾಹುತ, ತೊಂದರೆ ಮತ್ತು ಅಪಾಯ ಎಂಬ ಅರ್ಥ. ಆತಂಕ ಅನ್ನುವಂಥ ಪದದ ಅರ್ಥ ಭಯ ಮತ್ತು ತಳಮಳ, ಕೊಳಕು,
ಮಲಿನ ಮತ್ತು ಗಲೀಜು. ಗುಳ್ಳೆ ಎಂಬ ಪದದ ಅರ್ಥ ಬೊಬ್ಬೆ ಮತ್ತು ಬೊಕ್ಕೆ. ಚಿಕಿತ್ಸೆ ಇದರ ಅರ್ಥ ಆರೈಕೆ ಮತ್ತು ಶುಶ್ರೂಷೆ. ಚಿಂತೆ ಈ ಪದದ ಅರ್ಥ ಯೋಚನೆ ಮತ್ತು ದುಃಖ. ಜಲಚರ ಇದು ನೀರಿನಲ್ಲಿ ವಾಸಿಸುವ ಜೀವಿಗಳು. ತವಕ ಅಂದರೆ ಆತುರ ಮತ್ತು ತರಾತುರಿ. ತಾಕೀತು ಕಟ್ಟಪ್ಪಣೆ ಮತ್ತು ಎಚ್ಚರಿಕೆ. ತುರಿಕೆ ನವೆ ಮತ್ತು ಕೆರೆತ, ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಹಿಂಸೆ. ಧುತ್ತನೆ ಏಕಾಏಕಿ, ಇದ್ದಕ್ಕಿದ್ದಂತೆ. ಪಣ ತೊಡು, ದೃಢ ನಿರ್ಧಾರ ಕೈಗೊಳ್ಳು, ಪ್ರತಿಜ್ಞೆ ಮಾಡು. ಮಾಲಿನ್ಯ ರಹಿತ, ಮಲಿನತೆ ಇಲ್ಲದ, ಕೊಳೆ ಇಲ್ಲದ ಅಂತ ಅರ್ಥ. ಮೂರ್ಛೆ ಪ್ರಜ್ಞೆ ತಪ್ಪು, ಎಚ್ಚರ ತಪ್ಪು. ವಿಷಕನ್ಯೆ ಇಡೀ ದೇಹ ವಿಷದಿಂದ ಕೂಡಿದವಳು. ಸಂಕುಲ ಸಮೂಹ ಮತ್ತು ಗುಂಪು. ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ. ಶೋಷಣೆ ತುಳಿತ ಮತ್ತು ಹಿಂಸೆ. ಈ ಪಾಠದಲ್ಲಿರುವ ವ್ಯಾಕರಣಾಂಶವನ್ನು ನೋಡೋಣ ಸ್ನೇಹಿತರೆ. ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನ ಗುಣಿತಾಕ್ಷರಗಳು ಎನ್ನುತ್ತೇವೆ. ಉದಾಹರಣೆಗೆ ಕ ಪ್ಲಸ್ ಅ ಇಸ್ಕೊಲ್ಟು ಕ, ಕ ಪ್ಲಸ್ ಅ ಇಸ್ಕೊಲ್ಟು ಕ. ಈ ರೀತಿ. ಶಾಲೆ ಈ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿದಾಗ ಶ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಎ ಎಂದಾಗುತ್ತದೆ. ಈ ಥರದ ಪ್ರಶ್ನೆಗಳು ಟಿ ಮತ್ತು GPSTR ಈಗಾಗಲೇ ಆಗಿದ್ದು ಸ್ನೇಹಿತರೆ. ಮತ್ತು SDA ಮತ್ತು FDAಗೂ ಕೂಡ ಆಗಿರುವಂಥ ಸಾಧ್ಯತೆ ಇದೆ. ಮುಂದಿನ ಅಂಶ ಸಂಯುಕ್ತಾಕ್ಷರಗಳು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳು. ಮೊದಲನೆಯದು ಸಜಾತಿಯ ಸಂಯುಕ್ತಾಕ್ಷರಗಳು, ಎರಡನೆಯದು ವಿಜಾತಿಯ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ ಎರಡು ವ್ಯಂಜನಗಳು ಅಂದರೆ ಸ್ವರದ ಸಹಾಯದಿಂದ ವ್ಯಂಜನಗಳು ಒಂದಕ್ಕೊಂದು ಸೇರಿದರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ. ಉದಾಹರಣೆಗೆ ಅಕ್ಕ. ಇದು ಸಜಾತಿಯ ವ್ಯಂಜನಗಳಾಗಿದ್ದು ಇವು ಒಂದಕ್ಕೊಂದು ಕೂಡಿ ಕ ಎಂಬ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ. ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಇವೆಲ್ಲ ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆಗಳು ಸ್ನೇಹಿತರೆ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಅಂದರೆ ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ಎನಿಸುತ್ತದೆ. ಉದಾಹರಣೆಗೆ ಇಲ್ಲಿ ನೋಡ್ರಿ ಭತ್ತ, ಭಕ್ತ ಇವು ವಿಜಾತಿಯ ಸಂಯುಕ್ತಾಕ್ಷರ ವ್ಯಂಜನಗಳಾಗಿದ್ದು ಇವೆರಡೂ ಕೂಡಿ ಕ ಮತ್ತು ತ ಎಂಬ ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಉದಾಹರಣೆಗೆ ಚಕ್ರ, ಆಜ್ಞೆ, ಸ್ತ್ರೀ, ವಸ್ತ್ರ ಇತ್ಯಾದಿ. ಮೂರನೇ ಪಾಠ ನಮ್ಮ ಮಾತು ಕೇಳಿ. ಇದು ಕೂಡ ಸಮಿತಿಯ ರಚನೆ. ಪಾಠದ ಪ್ರವೇಶ. ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ. ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತವಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ. ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿನ ಆಶಯವಾಗಿದೆ. ಪದಗಳ ಅರ್ಥ ಅಂಚು ಅಂದರೆ ಕೊನೆ, ಅಧಿಪತಿ ಒಡೆಯ ಮತ್ತು ನಾಯಕ ಆಗ್ತಾನೆ. ಅವಕಾಶ ಅಂದರೆ ಸಂದರ್ಭ ಮತ್ತು ಎಡೆ. ಆಕ್ರೋಶ ಅಂದರೆ ಗರ್ಜನೆ, ಕೋಪಿಸುವಿಕೆ. ಉಪೇಕ್ಷೆ ಅಲಕ್ಷ್ಯ ಮತ್ತು ಕಡೆಗಣಿಸುವಿಕೆ. ಕಾಡು ಅಂದರೆ ಅರಣ್ಯ ಮತ್ತು ಅಡವಿ. ಕ್ಷೇಮ ಸಮಾಚಾರ ಅಂದರೆ ಕುಶಲ ಆರೋಗ್ಯ ಕುರಿತಾದ ವಿಷಯ. ಖಾರ ತೀಕ್ಷ್ಣ ಮತ್ತು ಕಟು. ಗಳಿಸು ಸಂಪಾದಿಸು, ಪಡೆ ಎಂಬ ಅರ್ಥ. ಚರ್ಚೆ ಅಂದರೆ ವಾಗ್ವಾದ ಮತ್ತು ತರ್ಕ ಎಂಬ ಅರ್ಥ. ತಾಣ ಅಂದರೆ ಸ್ಥಾನ ಮತ್ತು ಸ್ಥಳ. ದೂರು ನಿಂದಿಸು ಮತ್ತು ಆಪಾದನೆ. ನಾಯಕತ್ವ ಗುಣ ಆಲೋಚಿಸಿ ಜವಾಬ್ದಾರಿಯನ್ನು ನಿರ್ವಹಿಸುವ ಮನೋಭಾವದವನು. ಪಟಾಕಿ ಉತ್ಸವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು. ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು, ಪರಿಶೀಲಿಸುವುದು. ಪ್ರದರ್ಶಿಸು ಕಾಣುವಂತೆ ಮಾಡು, ಗಮನಿಸುವಂತೆ ತೋರಿಸು. ಫಲಕ ವಿವರ ಬರೆದು ಹಾಕುವ ಹಲಗೆ. ಫಲವತ್ತತೆ ಫಲವುಳ್ಳ ಸಾರವತ್ತಾದ ಎಂಬ ಅರ್ಥ. ಮದ್ದು ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ. ಮುದ್ದಿಸು ಪ್ರೀತಿಸು, ಮುದ್ದು ಮಾಡು, ಮುನ್ನಡೆ, ಏಳಿಗೆ ಮತ್ತು ಪ್ರಗತಿ ಎಂಬ ಅರ್ಥ. ಮೆಚ್ಚುಗೆ ಅಂದರೆ ಪ್ರಶಂಸೆ. ರಾಕ್ಷಸ ಅಂದರೆ ದಾನವ ಮತ್ತು ದುಷ್ಟ ಶಕ್ತಿ ಎಂಬ ಅರ್ಥ. ವಿಷದ ಗೊಬ್ಬರ ರಾಸಾಯನಿಕ ವಸ್ತುಗಳನ್ನೊಳಗೊಂಡ ಗೊಬ್ಬರ. ಸಿಡಿದು ಹೋಗು ಅಂದರೆ ಚಿಮ್ಮು, ಸ್ಫೋಟಗಳು. 4ನೇ ಪಾಠ ಜೀವದ ಮೌಲ್ಯ. ಕಾನ್ಸ್ಟನ್ಸ್ ಜೆ ಫಾಸ್ಟರ್ ಅವರ ರಚನೆ. ಪ್ರವೇಶ. ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯೂ ಬದುಕುವ ಹಕ್ಕಿದೆ. ನಾವು ಬದುಕಬೇಕು, ಬದುಕುವುದಕ್ಕೂ ಬಿಡಬೇಕು. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ವಿಶೇಷತೆ ಹಾಗೂ ಅನನ್ಯತೆ ಇದ್ದೇ ಇರುತ್ತದೆ. ಅಂಗವೈಕಲ್ಯ ಎಂಬುದು ಶಾಪವಲ್ಲ, ಅದನ್ನು ಮೀರಿ ಸಾಧನೆ ಮಾಡಬಹುದು. ನಮ್ಮ ನ್ಯೂನತೆಯನ್ನು ಮರೆತು ಯಾವ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯವಿದೆ ಎಂಬುದನ್ನು ಅರಿತುಕೊಂಡು ಸಾಧನೆ ಮಾಡಬೇಕು. ಫಾಸ್ಟರ್ ಅವರ ಪರಿಚಯವನ್ನು ನೋಡೋದಾದರೆ 20ನೇ ಶತಮಾನದಲ್ಲಿದ್ದ ಓರ್ವ ಇಂಗ್ಲಿಷ್ ಲೇಖಕ ಇವರು ಮುಖ್ಯವಾಗಿ ಮಕ್ಕಳ ಕಲಿಕೆ, ಮಕ್ಕಳನ್ನು ನೋಡಿಕೊಳ್ಳುವುದು, ಶಿಶು ಆರೈಕೆ ಮುಂತಾದ ವಿಷಯಗಳ ಬಗ್ಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳನ್ನು ನೋಡಿಕೊಳ್ಳುವುದು, ಮಕ್ಕಳ ಕಲಿಕೆ ಮತ್ತು ಶಿಶು ಆರೈಕೆ ಬಗ್ಗೆ ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ದ ಅಟ್ರಾಕ್ಟಿವ್ ಚೈಲ್ಡ್ ಅವರ ಕೃತಿಗಳು. ದ ಅಟ್ರಾಕ್ಟಿವ್ ಚೈಲ್ಡ್, ದ ರಿಚ್ ವರ್ಲ್ಡ್, ಫಾದರ್ ಆ್ಯಂಡ್ ಪೇರೆಂಟ್ಸ್ ಟು ಡೆವಲಪಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ಚಿಲ್ಡ್ರನ್ ಮುಂತಾದವರ ಕೃತಿಗಳು.
ಫಾಸ್ಟರ್ ಅವರು ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ಕಥೆಯನ್ನು ಎಲ್ ಎಸ್ ನಾಯಕ್ ಎಂಬುವರು ಜೀವದ ಮೌಲ್ಯ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಪದಗಳ ಅರ್ಥ ಸ್ನೇಹಿತರೆ: ಪರಿಹರಿಸಲಾಗದ ಅಂದರೆ ಗುಣಪಡಿಸಲಾಗದ, ಅವಿವೇಕ, ವಿವೇಕವಿಲ್ಲದೆ ಇರುವುದು, ಲೇಸು, ಒಳ್ಳೆಯದು, ಆರೈಕೆ, ಉಪಚಾರ, ಛಲ, ನಿಶ್ಚಿತ ಮತ್ತು ಗೊಂದಲವಿಲ್ಲದ, ಪ್ರಸವ, ಹೆರಿಗೆ, ಸೆಳೆತ, ಎಳೆಯುವಿಕೆ, ವಿಷಮ, ಗಂಭೀರ, ಚಿಕಿತ್ಸಕ, ರೋಗವನ್ನು ಗುಣಪಡಿಸುವವರು, ಆರೈಕೆ ಮಾಡುವವರು, ಆಸ್ಪದ ಅಂದರೆ ಅವಕಾಶ. ವ್ಯಾಕರಣಾಂಶ: ನಾಮಪದ ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಎನ್ನುವರು. ಉದಾಹರಣೆಗೆ ಮಂಡೆ, ತಿಮ್ಮಣ್ಣ, ಹುಲಿ, ಕಲ್ಲು ಇತ್ಯಾದಿ. ನಾಮಪದದಲ್ಲಿ 9 ವಿಧಗಳನ್ನ ಕಾಣ್ತೀವಿ ನಾವು ಸ್ನೇಹಿತರೆ. ಅವುಗಳಲ್ಲಿ ವಸ್ತುವಾಚಕ ನಾಮಪದವು ಒಂದು. ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕ ನಾಮಪದಗಳು ಎನ್ನುತ್ತೇವೆ. ಈ ಒಂದು ವಸ್ತುವಾಚಕ ನಾಮಪದಗಳಲ್ಲಿ ಮತ್ತೆ 3 ವಿಧಗಳನ್ನ ನೋಡ್ತೀವಿ. ಮೊದಲನೇದು ರೂಢನಾಮ, ಅಂಕಿತನಾಮ, ಅನ್ವರ್ಥಕ ನಾಮ ಅಂತ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ಬೇಕಂದ್ರೆ ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ ಇತ್ಯಾದಿ. ಅಂಕಿತನಾಮ ಅಂದರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು. ನಾವು ಯಾರನ್ನಾದ್ರೂ ಒಬ್ಬರನ್ನು ಗುರುತಿಸಬೇಕಾದ್ರೆ ಮತ್ತು ಯಾವುದಾದ್ರೂ ಒಂದು ರೀತಿ ವ್ಯವಹರಿಸಬೇಕಾದ್ರೆ ಅಲ್ಲಿ ನಾವು ಉಪಯೋಗಿಸುವಂಥ ಹೆಸರುಗಳು. ಈಗ ಉದಾಹರಣೆಗೆ ನೋಡೋದಾದರೆ ರಮೇಶ, ಹಸೀನಾ, ಮೇರಿ, ಗಂಗಾ, ಬ್ರಹ್ಮಪುತ್ರ, ಭಾರತ ಇತ್ಯಾದಿ. ಇಲ್ಲಿ ರೂಢನಾಮದಲ್ಲಿ ದೇಶ ಇದೆ ನೋಡಿ ಸ್ನೇಹಿತರೆ. ಇದನ್ನು ದೇಶಕ್ಕೆ ನಾವು ಭಾರತ ಕರೆದೀವಿ ಅಂದರೆ ಅದೇನಾಗುತ್ತೆ, ಅಂಕಿತನಾಮ ಆಗುತ್ತೆ. ಆಮೇಲೆ ನದಿ ಇದೆ ನೋಡಿ, ನದಿ ಅನ್ನುವಂಥದ್ದು ರೂಢಿಯಿಂದ ಬಂದದ್ದು. ನಾವು ಬ್ರಹ್ಮಪುತ್ರ ನದಿ ಅಂತ ಕರೆದಿ ಅಂದರೆ ಅದೇನಾಗುತ್ತೆ, ಅಂಕಿತನಾಮ ಆಗುತ್ತೆ. ಹಸೀನಾ ಇದು ಹೆಂಗಸು ಇದು ರೂಢಿಯಿಂದ ಬಂದಂಥ ಈ ಹೆಂಗಸಿಗೆ ಒಂದು ಹೆಸರಿಟ್ಟಿವಿ ಅಂದರೆ ನಾವು ಅದೇನಾಗುತ್ತೆ, ಅಂಕಿತನಾಮ ಆಗುತ್ತೆ ಸ್ನೇಹಿತರೆ. ಮೂರನೇದು ಅನ್ವರ್ಥನಾಮ. ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ವ್ಯಾಪಾರಿ, ರೋಗಿ, ಯೋಗಿ, ಬಳೆಗಾರ, ಪೂಜಾರಿ, ಶಿಕ್ಷಕಿ, ವಿದ್ಯಾರ್ಥಿನಿ ಇತ್ಯಾದಿ. ಪದ್ಯ ಭಾಗದಲ್ಲಿ ಮೊದಲನೆಯ ಪದ್ಯ ಗಿಡ ಮರ. ಇದು ಸತ್ಯಾನಂದ ಪಾತ್ರೋಟ್ ಅವರ ರಚನೆಯಾಗಿದೆ ಸ್ನೇಹಿತರೆ. ಇದು ಪ್ರವೇಶವನ್ನು ನೋಡೋದಾದರೆ ನಮ್ಮ ಕೈಯಲ್ಲಿರುವ 5 ಬೆರಳುಗಳು ಒಂದೇ ರೀತಿ ಇಲ್ಲ. ಪ್ರತಿಯೊಂದು ಬೆರಳನ್ನು ಅದರದೇ ಆದ ಕಾರ್ಯಗಳಿಗೆ ನಾವು ಬಳಸುತ್ತೇವೆ. ಏನನ್ನಾದರೂ ಹಿಡಿಯಬೇಕಾದರೆ 5 ಬೆರಳುಗಳನ್ನು ಒಟ್ಟಾಗಿ ಬಳಸುತ್ತೇವೆ. ಬೆರಳಿನ ಆಕಾರ, ಸ್ವರೂಪ ನಮ್ಮ ಗಮನಕ್ಕೆ ಬರುವುದಿಲ್ಲ. ಒಂದು ಮರ ಕಾಯನ್ನು, ಹಣ್ಣನ್ನು, ನೆರಳನ್ನು ನೀಡಬಹುದು. ಹಾಗೆಯೇ ಹಲವು ಹಕ್ಕಿಗಳು ಗೂಡು ಕಟ್ಟಲು ಅವಕಾಶ ಮಾಡಬಲ್ಲದು. ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚಂದ ಅಲ್ಲವೇ? ಪ್ರಕೃತಿಯನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ ಮತ್ತು ಅಪಾರವಾದದ್ದು. ಈ ಪದ್ಯವನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ GPSTರಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟು ಅದರ ಭಾವಾರ್ಥವನ್ನು ಬರೀರಿ. ಮತ್ತು ಇನ್ನೂ ನಮಗೆ ಜಾಸ್ತಿ ಅಂಕಗಳು ಬೇಕಾದರೆ ಭಾವಾರ್ಥದ ಜೊತೆಗೆ ಇದು ಯಾರು ಬರೆದ ಕವಿಯ ಹೆಸರು ಹಾಕಿ ಈ ಭಾವಾರ್ಥವನ್ನು ಬರೋದ್ರಿಂದ ನಮಗೆ ಅಂಕಗಳು ಜಾಸ್ತಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಪದ್ಯಗಳನ್ನ ಒಂದು ಕಡೆ ಬರೆದಿಡೋದು ಒಳ್ಳೆಯದು, ಇಲ್ಲಾಂದರೆ ಅದನ್ನು ನೋಡ್ತಾ ಹೋಗೋದು ಒಳ್ಳೆಯದು ಸ್ನೇಹಿತರೆ. ಪಾತ್ರೋಟ್ ಅವರ ಒಂದು ಪರಿಚಯವನ್ನು ನೋಡೋಣ ಸ್ನೇಹಿತರೆ. ಇವರು ಬಾಗಲಕೋಟೆಯಲ್ಲಿ ಜನಿಸ್ತಾರೆ. ಕನ್ನಡದಲ್ಲಿ MA PhD ಪದವಿ ಪಡೆದವರು. ಇವರು ಬಾಗಲಕೋಟೆಯ BS ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ಇವರು ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನನಗೊಂದು ಕನಸು ಮತ್ತು ಅವಳು ಎಂಬ ಕವನ ಸಂಕಲನಗಳನ್ನ, ಮತ್ತು ನಮಗೆ ಯಾರೂ ಇಲ್ಲವಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ ಎಂಬ ನಾಟಕಗಳನ್ನ, ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನ ಸತ್ಯಾನಂದ ಪಾತ್ರೋಟ್ ಅವರ ಪ್ರಬಂಧ ಸಂಕಲನ ಒಂದಿಷ್ಟು ಕ್ಷಣಗಳು ಎಂಬ ಪ್ರಬಂಧ ಸಂಕಲನವನ್ನು ಪ್ರಕಟಿಸ್ತಾರೆ. ಎದೆಯ ಮಾತು ಎಂಬುದು ಇವರ ಕಾವ್ಯದ ಧ್ವನಿಸುರುಳಿ. ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಗಿಡ ಮರ ಎಂಬ ಈ ಕವನವನ್ನು ಅವರ ಕರಿಯ ಕಟ್ಟಿದ ಕವನ ಎಂಬ ಸಂಕಲನದಿಂದ ಆರಿಸಲಾಗಿದೆ. ಪದಗಳ ಅರ್ಥ: ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ, ಅನುದಿನ ಅಂದರೆ ದಿನನಿತ್ಯ, ಕರಿದು ಅಂದರೆ ಕಪ್ಪಾದ ಬಣ್ಣ, ತರತರ ಅಂದರೆ ವಿಧ ವಿಧವಾದ, ಕಡಲುಕ್ಕುವ ಅಂದರೆ ಸಮುದ್ರ ಉಕ್ಕಿದಂತೆ, ಮನ ಅಂದರೆ ಮನಸ್ಸು, ಹಾಳು ಕೊಂಪೆ ಅಂದರೆ ನಾಶ ಹೊಂದಿದ ಊರು. ವ್ಯಾಕರಣಾಂಶ ಲಿಂಗಗಳು. ಉದಾಹರಣೆಗೆ ಕೆಲವೊಂದು ವಾಕ್ಯಗಳನ್ನ ನೀಡಿದರೆ, ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು. ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ನದಿಯ ಹತ್ತಿರ ಒಂದು ಮೊಸಳೆ ಇತ್ತು. ಮೇಲಿನ ವಾಕ್ಯಗಳನ್ನು ಓದಿದಾಗ ಗೆರೆ ಎಳೆದಿರುವ ಪದಗಳನ್ನು ಗಮನಿಸಿ. ಶಿವಭಕ್ತ ಎಂಬ ಪದವು ಗಂಡು ಎಂಬುದು ಸೂಚಿಸುತ್ತದೆ. ಅದೇ ರೀತಿ ಶರಣೆ ಎಂಬ ಪದ ಹೆಂಗಸು ಪದವನ್ನು ಸೂಚಿಸುತ್ತದೆ. ಆದರೆ ಮೊಸಳೆ ಎಂಬ ಪದವು ಗಂಡು ಎಂಬುದನ್ನಾಗಲಿ ಹೆಣ್ಣು ಎಂಬುದನ್ನಾಗಲಿ ಸೂಚಿಸಲ್ಲ. ಈ ಮೇಲಿನ ವಾಕ್ಯದಲ್ಲಿರುವ ರಾಜ ಮತ್ತು ಪುನೀತ ಎಂಬ ಪದಗಳು ಗಂಡು ಎಂಬ ಅರ್ಥದಿಂದ ಬಳಕೆಯಾಗಿವೆ. ಇವು ಪುಲ್ಲಿಂಗ. ಮತ್ತು ಸಿಂಧು ಮತ್ತು ರಾಣಿ ಎಂಬ ಪದಗಳು ಇವು ಸ್ತ್ರೀಲಿಂಗಗಳು. ಗಿಳಿ ಮತ್ತು ಹಣ್ಣು ಇವು
ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗಿಲ್ಲ. ಇವು ನಪುಂಸಕ ಲಿಂಗಗಳು. ಒಟ್ಟಾಗಿ ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗ, ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗ, ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗದ ಪದಗಳು ನಪುಂಸಕ ಲಿಂಗಗಳಾಗುತ್ತವೆ. ಮುಂದಿನ ಒಂದು ಪದ್ಯ ಸ್ವಾತಂತ್ರ್ಯದ ಹಣತೆ. ಕೆ.ಎಸ್. ನಿಸಾರ್ ಅಹಮದ್ ಅವರದು ರಚನೆ ಇದು. ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಸದಾ ರಕ್ಷಣೆ ಮಾಡಿಕೊಳ್ಳಬೇಕು. ನಮ್ಮ ದೇಶದ ಅಭಿವೃದ್ಧಿಗಾಗಿ ಸದಾ ದುಡಿಯುತ್ತಿರಬೇಕು. ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಸಾಧನೆಯ ಕಡೆಗೆ ಗಮನವಿರಬೇಕು. ದೇಶಕ್ಕಾಗಿ ಹೋರಾಡಿದ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಎಂಬುದು ಈ ಪದ್ಯದೊಂದು ಆಶಯವಾಗಿದೆ ಸ್ನೇಹಿತರೆ. ಈ ಪದ್ಯವನ್ನು ಕೂಡ ಒಂದ್ಸತಿ ನೀವು ಪಾಸ್ ಮಾಡಿ ನೋಡ್ಕೊಂಬಿಡಿ. ಕೆ.ಎಸ್. ನಿಸಾರ್ ಅಹಮದ್ ಅವರ ಒಂದು ಸಂಕ್ಷಿಪ್ತ ಪರಿಚಯ ನೋಡೋದಾದರೆ, ಇವರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅವರು 5/2/1936 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸ್ತಾರೆ. ಇವರು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸ್ತಾರೆ. ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನೀಡಿ ಗೌರವಿಸಲಾಗಿದೆ. ಪದಗಳ ಅರ್ಥ: ಅರಿವೆ ಅಂದರೆ ಬಟ್ಟೆ, ಗಳಿಕೆ ಅಂದರೆ ಸಂಪಾದನೆ, ಗೃಹ ಅಂದರೆ ಮನೆ, ಘನತೆ ಶ್ರೇಷ್ಠತೆ, ತೈಲ ಅಂದರೆ ಎಣ್ಣೆ, ಬೆಸೆ ಅಂದರೆ ಒಂದಾಗುವುದು, ಮುಳಕೆ ಅಂದರೆ ಕುಡಿಯೊಡೆ, ಪಗಡೆ ಅಂದರೆ ಒಂದು ಬಗೆಯ ಆಟ, ಪಾಯ ಅಂದರೆ ಬುನಾದಿ, ಹಣತೆ ಅಂದರೆ ದೀಪ. ವ್ಯಾಕರಣಾಂಶ: ಗುಣವಿಶೇಷಣ. ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ. ಅಂದರೆ ಉದಾಹರಣೆಗೆ, ರಿತೇಶನ ಬಳಿ ಕರಿಯ ಮೊಲವಿದೆ. ಕರಿಯ. ಈ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ. ಅದೇ ರೀತಿ ಕಾಂಚನ ಸುಂದರ ಹುಡುಗಿ. ಕಾಂಚನ ಹೇಗಿದ್ದಾಳೆ? ಸುಂದರವಾಗಿದ್ದಾಳೆ. ದರ್ಶಿನಿ ಕೆಂಪು ಲಂಗವನ್ನು ತೊಟ್ಟಿದ್ದಾಳೆ. ದರ್ಶಿನಿ ಯಾವ ಲಂಗವನ್ನು ತೊಟ್ಟಿದ್ದಾಳೆ ಅಂದರೆ ಕೆಂಪು ಲಂಗವನ್ನು. ಇಲ್ಲಿ ಈ ಕೆಂಪು, ಆಮೇಲೆ ದೊಡ್ಡ, ಸುಂದರ, ಕರಿಯ ಎಂಬ ಪದಗಳು ಬಣ್ಣ, ಗುಣ, ರೀತಿ, ಸ್ವಭಾವವನ್ನು ತಿಳಿಸುವ ವಿಶೇಷಣಗಳಾಗಿವೆ. ಇವುಗಳನ್ನ ಗುಣವಿಶೇಷಣಗಳು ಅಂತ ಕರಿತೀವಿ ನಾವು. ವಚನಗಳು: ಇನ್ನು ಬಸವಣ್ಣ, ಅಂಬಿಗರ ಚೌಡಯ್ಯ, ಅಕ್ಕಮಹಾದೇವಿ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಜೀವನದಲ್ಲಿ ದೇವರನ್ನು ಕಾಣಲು ಅಂತರಂಗ ಶುದ್ಧಿ ಬಹಳ ಮುಖ್ಯ. ಅನ್ಯ ಚಿಂತೆಗಿಂತ ದೇವರನ್ನು ಕಾಣಬೇಕು ಎಂಬ ಚಿಂತೆ ಮುಖ್ಯ. ಜೀವನದಲ್ಲಿ ಸ್ತುತಿ ನಿಂದೆಗಳು ಬಂದಾಗ ಮನದಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರುವುದು ಮುಖ್ಯ. ಮಾನವನು ನಿರಹಂಕಾರಿಯಾಗಿ ನುಡಿಗೆ ತಕ್ಕ ನಡೆಯುವವನಾಗಿ ದಾನಿಯಾಗಿರುವುದು ಮುಖ್ಯ ಎಂಬುದು ಇಲ್ಲಿನ ಆಶಯ. ಈ ವಚನಗಳನ್ನು ಕೂಡ ಒಂದ್ಸಲ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ನೀವು. ಬಸವಣ್ಣವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಶಿವಶರಣ ಬಸವಣ್ಣ ಅವರು ಸಾಮಾನ್ಯ ಸುಮಾರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು ಕೂಡ ಆಗಿರ್ತಾರೆ. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಇವರು ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ರಾಜ್ಯದ ದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕೂಡಲ ಸಂಗಮ ಇವರ ಅಂಕಿತನಾಮ. ಸಾವಿರಾರು ವಚನಗಳನ್ನ ದೊರೆತಿವೆ ಇವರು. ಅಂಬಿಗರ ಚೌಡಯ್ಯ. ಶಿವಶರಣ ಅಂಬಿಗರ ಚೌಡಯ್ಯ ಅವರು ಸಾಮಾನ್ಯ ಸುಮಾರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಇವರು ಕೂಡ ಸಮಾಜ ಸುಧಾರಕರು. ಇವರು ಗುತ್ತಲರ ಅರಸರ ಆಳ್ವಿಕೆ ಕಾಲದಲ್ಲಿ ಚೌಡದಾಸನಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾಯಕದಲ್ಲಿ ನಿರತರಾಗಿದ್ದರು. ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಖ್ಯಾತಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬರಾಗಿದ್ದಾರೆ. ನಮಗೆ ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು 278. ಇವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ, ಸಮಾಜದಲ್ಲಿ ತಾವು ಉಂಡ ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ. ಅಕ್ಕಮಹಾದೇವಿ ಇವರು ಶಿವಶರಣ ಅಕ್ಕಮಹಾದೇವಿ. ಇವರು ಕೂಡ 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡತಡಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಒಬ್ಬ ಶ್ರೇಷ್ಠ ವಚನಗಾರ್ತಿ ಹಾಗೂ ಕವಯಿತ್ರಿ ಕೂಡ. ಇವರ 438 ವಚನಗಳು ಲಭ್ಯವಿವೆ. ಇವರ ಬರವಣಿಗೆಯು ಭಾವಗೀತಾತ್ಮಕವಾದದ್ದು. ಜೀವನದ ನೋವು, ನಲಿವು, ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಮಲ್ಲಿಕಾರ್ಜುನ ಎಂಬುವರು ಇವರ ಅಂಕಿತನಾಮ. ಆಯ್ದಕ್ಕಿ ಲಕ್ಕಮ್ಮ ಸಾಮಾನ್ಯ 12ನೇ ಶತಮಾನದ ವಚನಕಾರ್ತಿ ಮತ್ತು ಕಾಯಕಯೋಗಿ. ಬಸವಣ್ಣ ಅವರ ಸಮಕಾಲೀನವರು. ಕಾಯಕಯೋಗಿ ಆಯ್ದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ ಇವರು. ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸಗೂರು ಎಂಬ ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು. ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸ್ತಾರೆ. ಮಹಾಮಣಿ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸವನ್ನು ನಡೆಸುತ್ತಿದ್ದವರು. ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಎಂಬುದು ಇವರ ವಚನಗಳ ಅಂಕಿತ. ಪದಗಳ ಅರ್ಥ: ಅರಿವು ಅಂದರೆ ತಿಳುವಳಿಕೆ, ಅಗತ್ಯ ಮತ್ತು ಜ್ಞಾನ. ಒಲಿಸು ಅಂದರೆ ಮನವೊಪ್ಪಿಸು, ಗರ್ವ, ಸೊಕ್ಕು ಮತ್ತು ಅಹಂಕಾರ. ದ್ರವ್ಯ: ಐಶ್ವರ್ಯ ಮತ್ತು ಸಂಪತ್ತು. ಪರಿ ಅಂದರೆ ರೀತಿ, ಕ್ರಮ. ಹಳಿ ಅಂದರೆ ನಿಂದಿಸು, ದೂಷಿಸು. ಹಾನಿ: ಕೇಡು ಮತ್ತು ನಷ್ಟ. ಹುಸಿ ಅಂದರೆ ಸುಳ್ಳು ಮತ್ತು ಅಸತ್ಯ.
4ನೇ ಪದ್ಯ ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ. ಇದರ ರಚನಾಕಾರರು ಚಂದ್ರಶೇಖರ್ ಪಾಟೀಲರು. ಕನ್ನಡ ನಾಡು ನುಡಿಯ ಬಗೆಗೆ ಅಭಿಮಾನವಿರಬೇಕು. ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿರಬೇಕು. ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು. ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಒಂದಾಗಬೇಕು. ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು. ಇದಕ್ಕಾಗಿ ಎಲ್ಲರೂ ಬನ್ನಿ ಕೈ ಜೋಡಿಸೋಣ ಎಂಬುದು ಕವಿಯ ಆಶಯ. ಚಂದ್ರಶೇಖರ್ ಪಾಟೀಲರ ಸಂಕ್ಷಿಪ್ತ ಪರಿಚಯ. ಚಂಪಾ ಎಂಬ ಸಂಕ್ಷಿಪ್ತ ನಾಮದಿಂದ ಪ್ರಸಿದ್ಧರಾದ ಚಂದ್ರಶೇಖರ್ ಪಾಟೀಲ್ ಸಾಮಾನ್ಯ ಶಕ 1939ರಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರಿನಲ್ಲಿ ಜನಿಸ್ತಾರೆ. ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಇವರು ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲ ಮೊದಲಾದ ಕೃತಿಗಳನ್ನು ರಚಿಸುತ್ತಾರೆ. ಇವರಿಗೆ ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಪದಗಳ ಅರ್ಥ: ಆಸರು ಅಂದರೆ ಆಶ್ರಯ, ನೆಲೆ. ಉಸಿರಬೇಕು ಅಂದರೆ ಹೇಳಬೇಕು. ನೇಸರ ಅಂದರೆ ಶೌರ್ಯ. ಬರ್ರಿ ಅಂದರೆ ಬನ್ನಿರಿ. ಸಂಗಡ ಅಂದರೆ ಜೊತೆಗೆ. ಹೊಟ್ಟೆಗನ್ನ ಅಂದರೆ ಹಸಿವಿಗೆ ಆಹಾರ. ಸಂಧಿಗಳು: ಕನ್ನಡ ಸಂಧಿಗಳು. ಕನ್ನಡ ಪದಗಳು ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದರೆ ಅವುಗಳನ್ನ ಕನ್ನಡ ಸಂಧಿ ಅಂತ ಕರಿತೀವಿ. ಕನ್ನಡ ಸಂಧಿಯಲ್ಲಿ 3 ಭಾಗವನ್ನು ನೋಡ್ತೀವಿ. ಮೊದಲೇದು ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪಸಂಧಿ: ಮೇಲೆ ಪ್ಲಸ್ ಇಟ್ಟು ಮೇಲಿಟ್ಟು. ಮೇಲಿನ ಸಂಧಿ ಕಾರ್ಯವನ್ನು ಗಮನಿಸಿದಾಗ ಮೇಲೆ ಎಂಬ ಪೂರ್ವಪದ, ಇದು ಪೂರ್ವಪದ ಸ್ನೇಹಿತರೆ, ಇದು ಉತ್ತರ ಪದ, ಇದು ಸಂಧಿ ಪದ. ಮೇಲೆ ಅನ್ನುವಂಥದ್ದು ಇಲ್ಲಿ ಪೂರ್ವಪದದ ಕೊನೆಯ ಅಕ್ಷರ ಲೇ, ಕೊನೆಯಲ್ಲಿರುವ ಸ್ವರ ಲೇ, ಇದರಲ್ಲಿರುವಂಥ ಸ್ವರ ಯಾವುದು ಎ ಎಂಬುದು ಇಲ್ಲಿ ಲೋಪವಾಗುತ್ತದೆ. ಯಾವಾಗ? ಸಂಧಿ ಪದ ಆದಾಗ. ಮುಳ್ಳು ಪ್ಲಸ್ ಹಣ್ಣು, ಮುಳ್ಳನ್ನು. ಇಲ್ಲಿ ಮುಳ್ಳು ಎಂಬ ಪೂರ್ವಪದ ಮುಳ್ಳು ಇದೆ, ಆಮೇಲೆ ಉತ್ತರ ಪದದಲ್ಲಿ ಹಣ್ಣು ಇದೆ, ಎರಡು ಸೇರಿ ಸಂಧಿ ಪದ ಮುಳ್ಳನ್ನು ಆಗಿದೆ. ಈ ಒಂದು ಪೂರ್ವಪದದಲ್ಲಿರುವ ಊಕಾರ ಎಂಬುದು ಇಲ್ಲಿ ಲೋಪವಾಗಿದೆ. ಹೀಗೆ ಸ್ವರದ ಮುಂದೆ ಸ್ವರವು ಬಂದಾಗ ಸ್ವರಲೋಪ ಅಥವಾ ಸಂಧಿ ಅಂದ್ರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವಪದದ ಕೊನೆಯಲ್ಲಿರುವ ಸ್ವರವು ಲೋಪ ಆದರೆ ಅದನ್ನು ಲೋಪಸಂಧಿ ಅಂತ ಕರಿತೀವಿ ನಾವು. ಪೂರ್ವಪದದ ಕೊನೆಯ ಅಕ್ಷರ, ಕೊನೆಯ ಸ್ವರ ಲೋಪವಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕೆಲವೊಂದು ಉದಾಹರಣೆಗಳಿವೆ ನೋಡಿ ಸ್ನೇಹಿತರೆ. ವಸರುತ್ತ ಪ್ಲಸ್ ಇದ್ದ ವಸರುತ್ತಿದ್ದ, ಇಲ್ಲಿ ಅ ಸ್ವರ ಲೋಪವಾಗಿದೆ. ವಸರುತ್ತ ಇಲ್ಲಿ ಅ ಸ್ವರ ಲೋಪವಾದರೆ, ಆಮೇಲೆ ಇಲ್ಲಿ ಹುಡುಗರು ಉ ಸ್ವರ ಲೋಪವಾಗಿದೆ. ಇಲ್ಲಿ ಮೇಲೆ ಎ ಸ್ವರ ಲೋಪವಾಗಿದೆ ಸ್ನೇಹಿತರೆ. ಆಗಮ ಸಂಧಿ: ಹೊಲ ಪ್ಲಸ್ ಅನ್ನು ಹೊಲವನ್ನು. ಇಲ್ಲಿ ಮೇಲೆ ಸಂಧಿ ಕಾರ್ಯ ನಡೆದಿಲ್ಲ. ಇಲ್ಲಿ ಹೊಲವನ್ನು ಎಂಬ ಪದದಲ್ಲಿ ವ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ. ಹೊಲ ಪ್ಲಸ್ ಹಣ್ಣು ಈ ಒಂದು ಪದದಲ್ಲಿ ವ ಬಂದು ಸೇರುವುದಕ್ಕೆ ವಕಾರಾದೇಶ ಅಂತ ಕರಿತೀವಿ, ಆಗಮ ಅಂತ ಕರಿತೀವಿ. ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಎಂಬ ಪದದಲ್ಲಿ ಯ ಎಂಬ ಅಕ್ಷರವು ಬಂದು ಸೇರಿಕೊಂಡಿದೆ. ಹೀಗೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ. ಈ ರೀತಿಯಾಗಿ ಇನ್ನೂ ಕೆಲವು ಉದಾಹರಣೆಗಳನ್ನ ನೋಡೋಣ. ಗಡಿಬಿಡಿ ಪ್ಲಸ್ ಗಡಿಬಿಡಿಯಿಂದ ಇಲ್ಲಿ ಯಕಾರಾಗಮವಾಗಿದೆ. ಆರಂಭ ಪ್ಲಸ್ ಆರಂಭವಾಗು ಇಲ್ಲಿ ಓಕಾರಾಗಮ ಆದೇಶವಾಗಿದೆ. ಆದೇಶ ಸಂಧಿ ನೋಡಿದರೆ ಉದಾಹರಣೆಗೆ ಕೋಪ ಪ್ಲಸ್ ಗೊಂಡು ಕೋಪ ಪ್ಲಸ್ ಕೋಪಗೊಂಡು. ಈ ಕೋಪಗೊಂಡು ಎಂಬ ಪದದಲ್ಲಿ ಕ ಅಕ್ಷರದ ಬದಲಿಗೆ ಗ ಅಕ್ಷರ ಬಂದಿದೆ. ಮೈ ಪ್ಲಸ್ ತೊಳೆ ಮೈದೊಳೆ. ಇಲ್ಲಿ ಮೈದೊಳೆ ಎಂಬ ಪದದಲ್ಲಿ ತ ಅಕ್ಷರದ ಬದಲಿಗೆ ದ ಅಕ್ಷರ ಬಂದಿದೆ. ಹೀಗೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರವು ಬದಲಾಗುತ್ತದೆ. ಸಾಮಾನ್ಯವಾಗಿ ಕತಪಗಳಿಗೆ ಗದಪಗಳು ಆದೇಶವಾಗಿ ಬರುತ್ತವೆ. ಇನ್ನು ಕೆಲವು ಉದಾಹರಣೆ ನೋಡೋದಾದರೆ ಕುಡು ಪ್ಲಸ್ ಕೋಲು ಕುಡುಗೋಲು. ಕದ ಬದಲು ಗ ಆಗಿದೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ತದ ಬದಲು ದ ಆಗಿದೆ. ಕಣ್ ಪ್ಲಸ್ ಪಣಿ ಕಂಬಣಿ. ಪದ ಬದಲು ಬ ಆಗಿದೆ. ಪಾಠ ಪೂರ್ವಕದಲ್ಲಿರೋ ಪದ್ಯವನ್ನು ನೋಡೋಣ. ಕಾಮನಬಿಲ್ಲು. ಇದನ್ನು ನಿಂಗಣ್ಣ ಕುಂಟಿಯವರು ರಚನೆ ಮಾಡ್ತಾರೆ. ಈ ಪದ್ಯವನ್ನು ಕೂಡ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಕುಂಟಿಯವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಬೇಕಾದ್ರೆ, ಇವರು 1943ರಲ್ಲಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಹಾಗೂ ಮಕ್ಕಳ ಸಾಹಿತಿಗಳಾಗಿ ಕನ್ನಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ಇವರು ಅನೇಕ ಶಿಶುಪ್ರಾಸವನ್ನು ರಚಿಸಿದ್ದಾರೆ. ಇವರು ಚಂದಪ್ಪನ ಶಾಲೆ ಕವನ ಸಂಕಲನ ಪ್ರಕಟಗೊಂಡಿದೆ. ಶ್ರೀಧರಿಗೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಹಲವು ಪ್ರಶಸ್ತಿಗಳು ಸಂದಿವೆ. ನಾನು ಮತ್ತು ಹುಂಚಿಮರ, ಗುರುಸಿದ್ದಯ್ಯ ಹುಚ್ಚಯ್ಯ, ಹನ್ನೆರಡು ಮಠ ಇವರ ರಚನೆ. ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಬೀಡುಬಿಟ್ಟಿವೆ. ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸವನ್ನು ಮಾಡುತ್ತೇವೆ. ಪರಿಸರ ನಾಶ ಮಾಡುತ್ತೇವೆ. ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸುವ ಜನರಿಂದ ಎಂತೆಂಥ ಅನಾಹುತಗಳು ಆಗಿಬಿಡುತ್ತವೆ ಎಂಬುದು ಕುರಿತು ಎಚ್ಚರಿಕೆ ನೀಡುವ ಪ್ರಸ್ತುತ ಪಾಠದ ಒಂದು ಆಶಯವಾಗಿದೆ. ಹನ್ನೆರಡು ಮಠ ಅವರ ಪರಿಚಯ. 1940 ಮಾರ್ಚ್ 13ರಂದು ಹುಬ್ಬಳ್ಳಿಯಲ್ಲಿ ಜನಿಸ್ತಾರೆ.
ತಂದೆ ಹುಚ್ಚಯ್ಯ, ತಾಯಿ ಅನ್ನಪೂರ್ಣಮ್ಮ. 1963ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿ ಪಡೆದರು. ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಕವನ, ಕಥೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ, ಸಂಪಾದನೆ, ವೃತ್ತಿ, ವ್ಯಕ್ತಿಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರಕೋಲು, ಹೋಳಿ ಮುಂತಾದ ಕೃತಿಗಳು ಸೇರಿವೆ. ಮಹಾತಪಸ್ವಿ, ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇದಿಷ್ಟು 5ನೇ ತರಗತಿಯ ಭಾಗ 1 ಕನ್ನಡ ಪಠ್ಯಪುಸ್ತಕದಲ್ಲಿರುವ ಅಂಶವಾಗಿತ್ತು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ತರಗತಿಯಲ್ಲಿ 5ನೇ ತರಗತಿಯ ಭಾಗ 2 ಒಂದು ಪದಗಳ ಅರ್ಥ ಮತ್ತು ಕವಿ ಪರಿಚಯವನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.